ವಿಜೇಂದ್ರಗೆ ಬಿಜೆಪಿಯಲ್ಲಿ ಭಾರಿ ಮುಖಭಂಗ. ವಿಜೇಂದ್ರಗೆ ಬಿಜೆಪಿಯಲ್ಲಿ ಮುಖಭಂಗ ಆಗಿದೆ. ಬಿಜೆಪಿ ಒಳಜಗಳ ತಾರಕಕ್ಕೇರಿದೆ. ವಿಜೇಂದ್ರ ಸಂಪೂರ್ಣವಾಗಿ ವಿಫಲವಾದ್ರ. ಪಕ್ಷದಲ್ಲಿ ವಿಜೇಂದ್ರಗೆ ಯಾಕೆ ಮುಖಭಂಗ ಆಯಿತು? ಒಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತು ಪರಿಪೂರ್ಣ ಬೆಂಬಲಕ್ಕಾಗಿ ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟ್ ಹಾತೊರಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಎರಡು ಬಣಗಳ ವಿರೋಧವನ್ನು ಕಟ್ಟಿಕೊಂಡಿರುವಂತಹ ವಿಜೇಂದ್ರರಿಗೆ ಮತ್ತೊಮ್ಮೆ ಮುಖಭಂಗ ಆಯ್ತಾ ಎನ್ನುವಂತಹದ್ದು ಇದೀಗ ರಾಜಕೀಯ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಹಾಗಾದ್ರೆ ವಿಜೇಂದ್ರ ಬೆಂಬಲಕ್ಕೆ ಬರದ ಲಿಂಗಾಯತ ನಾಯಕರು ಹೈಕಮಾಂಡ್ನಲ್ಲೂ ವಿಜಿಗೆ ಹಿನ್ನಡೆಯಾಗುವ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಒಂದು ವೇಳೆ ಹೈಕಮಾಂಡ್ನಲ್ಲಿ ಹಿನ್ನಡೆ ಆದ್ರೆ ವಿಜೇಂದ್ರರ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗಬಹುದು. ಹಾಗಾದ್ರೆ ವಿಜೇಂದ್ರ ಮುಂದಿನ ನಡೆಯೇನು? ವಿಜೇಂದ್ರರ ಮುಂದಿನ ನಡೆಯೇನು? ಬಿಜೆಪಿಯ ಆಂತರಿಕ ಒಳ ಜಗಳದಿಂದಾಗಿ ಬಿಜೆಪಿಯ ರಾಜ್ಯ ಅಧ್ಯಕ್ಷರು ಚರ್ಚೆಗೆ ಬಂದಿದ್ರು. ಯತ್ನಾಳ್ ಬಣ ಜೊತೆಗೆ ತಟಸ್ಥ ಬಣ ಜೊತೆಗೆ ವಿಜೇಂದ್ರನ್ನ ಆ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರ ಜೊತೆ ಸುದೀರ್ಘವಾದಂತಹ ಮಾತುಕತೆ, ಈ ಎಲ್ಲ ಡೆವಲಪ್ಮೆಂಟ್ಗಳು ವಿಜೇಂದ್ರರನ್ನ ಒಂದರ್ಥದಲ್ಲಿ ಡಿಪ್ರೆಷನ್ಗೆ ದೂಡಿದ್ರಲ್ಲಿ ಯಾವುದೇ ಸಂದೇಹ ಬೇಡ. ವಿಜೇಂದ್ರರ ವಿರುದ್ಧ ಅವರ ಚಾರಿತ್ರ್ಯ ಹರಣ ಮಾಡುವಂತಹ ಕೆಲಸ ನಡೆದಾಗಲೂ ಕೂಡ ಯಾವೊಬ್ಬ ನಾಯಕನನ್ನೂ ಕೂಡ ತರಾಟೆಗೆ ತೆಗೆದುಕೊಳ್ಳಲಿಲ್ಲ ವಿಜೇಂದ್ರ ಮತ್ತು ಕಾಂಗ್ರೆಸ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಯತ್ನಾಳ್ ಬಹಿರಂಗವಾದಂಥ ಆರೋಪ ಮಾಡಿದಾಗಲೂ ಕೂಡ ವಿಜೇಂದ್ರ ಯತ್ನಾಳ್ ವಿರುದ್ಧ ಅಸಂವಿಧಾನಿಕವಾದಂತಹ ಪದಪ್ರಯೋಗದ ಮುಖಾಂತರವಾಗಿಯೂ ಕೂಡ ತರಾಟೆಗೆ ತೆಗೆದುಕೊಳ್ಳಲಿಲ್ಲ. ಇವೆಲ್ಲ ಬೆಳವಣಿಗೆಯ ನಡುವೆ ಈಗ ವಿಜೇಂದ್ರರಿಗೆ ಭಾರಿ ಹಿನ್ನಡೆಯಾಗುವ ಸಾಧ್ಯತೆಗಳಿದ್ದಾವೆ. ಹೈಕಮಾಂಡ್ನಲ್ಲೂ ಕೂಡ ವಿಜೇಂದ್ರರ ಮೇಲೆ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಈಗ ಚರ್ಚೆಗಳು ಶುರುವಾಗಿರುವಂತಹದ್ದು. ಹಾಗಾದರೆ ಲಿಂಗಾಯತ ಸಮುದಾಯವೇ ಕೈ ಬಿಡ್ತಾ ವಿಜೇಂದ್ರರನ್ನ? ಪಕ್ಷದಲ್ಲಿ ವಿಜೇಂದ್ರ ಮಾತಿಗೆ ಕ್ಯಾರೆ ಎನ್ನದ ನಾಯಕರು ವಿಜೇಂದ್ರ ಪ್ಲಾನ್ ಬಿಗೆ ರೆಡಿಯಾಗಿದ್ದಾರೆ. ಪ್ಲಾನ್ ಬಿ ಮೂಲಕ ವಿರೋಧಿಗಳಿಗೆ ಟಾಂಟ್ ಕೊಟ್ಟಿದ್ದಾರೆ. ವಿಜೇಂದ್ರ ನಡೆಗೆ ವಿರೋಧಿ ಬಣ ತಂಡ ಹೊಡೆದಿದೆ. ವಿರೋಧಿಗಳಿಗೆ ಅಸ್ತ್ರ ಹೂಡಿದ್ರ ವಿಜೇಂದ್ರ ಪ್ಲಾನ್ ಬಿ ಏನಿರಬಹುದು? ಹಾಗಾದ್ರೆ ವಿಜೇಂದ್ರನು ರೆಬಲ್ ಆಗಲು ಸಿದ್ಧನಾಗಿದ್ದಾನೆ. ವಿಜೇಂದ್ರ ಪಾಪ ಸ್ಥಾನದಲ್ಲಿ ಕೂತ್ಕೊಂಡು ಏನೇನನ್ನೆಲ್ಲ ಎದುರಿಸಬೇಕಾಗಿ ಬರುತ್ತೋ ಅವೆಲ್ಲವನ್ನೂ ಕೂಡ ಎದುರಿಸಿದ್ರು. ತನ್ನದೇ ಪಕ್ಷದ ನಾಯಕರ ವಿರೋಧತೆಯನ್ನು ಕಟ್ಟಿಕೊಂಡ್ರು. ತನ್ನದೇ ಪಕ್ಷದ ಹಾಲಿ ಮಾಜಿ ಶಾಸಕರ ವಿರೋಧತೆಯನ್ನು ಕಟ್ಟಿಕೊಂಡ್ರು. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡೇ ಅನೇಕ ಸವಾಲುಗಳನ್ನು ಎದುರಿಸಿದ್ರು. ಆದರೆ ಎಲ್ಲೋ ಒಂದು ಕಡೆ ಒಂದು ಬಣ ಹೈಕಮಾಂಡ್ ಅಥವಾ ದೆಹಲಿಗೆ ದೌಡಾಯಿಸಿ ವಿಜೇಂದ್ರರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಾಗಲೂ ಕೂಡ ಅದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಇದೆ ಅನ್ನೋದು ಈಗ ಅರ್ಥ ಆದಂಗೆ ಕಾಣ್ತಾ ಇದೆ ವಿಜೇಂದ್ರರಿಗೆ. ಹಾಗಾಗಿ ವಿಜೇಂದ್ರ ಪ್ರಯೋಗಿಸಿದ ಯಾವ ಪ್ರಯೋಗಗಳು ಕೂಡ ವರ್ಕೌಟ್ ಆಗಲಿಲ್ಲ. ಹಾಗಾಗಿ ಪ್ಲಾನ್ ಬಿಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರಾ? ಎಲೆಕ್ಷನ್ ಮಾಡಿ ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಆದರೆ ವಿಜೇಂದ್ರ ಎಲೆಕ್ಟ್ ಆಗ್ತಾರಾ ಎನ್ನುವಂತಹದ್ದು ಈಗ ಪ್ರಶ್ನೆ. ಈವರೆಗೂ ವಿಜೇಂದ್ರರಿಗೆ ಒಂದು ಆತ್ಮವಿಶ್ವಾಸ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಹೈಕಮಾಂಡ್ ನಾಯಕರಿದ್ದಾರೆ, ನನ್ನ ಬೆಂಬಲಕ್ಕೆ ಬರ್ತಾರೆ, ಅಥವಾ ನನ್ನ ಕಮ್ಯುನಿಟಿ ಇದೆ, ನನ್ನ ಸಮುದಾಯ ನನ್ನ ಬೆಂಬಲಕ್ಕೆ ಬರ್ತಾರೆ. ಆದರೆ ಯತ್ನಾಳ್ ಪ್ರತ್ಯೇಕ ಸಭೆಗೆ ತಯಾರಿ ಮಾಡಿಕೊಳ್ಳುತ್ತಿರುವಂತಹ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿಯೇ ಆ ಒಂದು ಸಭೆಯ ನಾಯಕತ್ವವನ್ನು ವಹಿಸಬೇಕು ಎನ್ನುವಂತಹ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅದನ್ನು ನ್ಯಾಯವಾಗಿ ತಿರಸ್ಕರಿಸಿದ್ರು. ನಾನು ಯಾವುದೇ ಪ್ರತ್ಯೇಕ
ಸಮುದಾಯದ ಸಭೆಯ ನಾಯಕತ್ವವನ್ನು ವಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ರು. ಜೊತೆಗೆ ಯಡಿಯೂರಪ್ಪ ಮಾರ್ಗದರ್ಶನದಲ್ಲಿ ರಾಜ್ಯ ಬಿಜೆಪಿ ಭಿನ್ನ ಮತವನ್ನು ಪರಿಹರಿಸಿಕೊಳ್ಳಬೇಕು. ನೋಡಿ, ಇದು ಬಸವರಾಜ ಬೊಮ್ಮಾಯಿ ಹೇಳ್ತಾ ಇರುವಂತಹದ್ದು. ಯಡಿಯೂರಪ್ಪ ಮಾರ್ಗದರ್ಶನ ಅಂದರೆ ಯಡಿಯೂರಪ್ಪರ ಇನ್ಸ್ಟ್ರಕ್ಷನ್ನಲ್ಲಿ ರಾಜ್ಯ ಬಿಜೆಪಿ ಭಿನ್ನ ಮತ ಪರಿಹರಿಸಿಕೊಳ್ಬೇಕು. ಜೊತೆಗೆ ಇದು ಸಾಧ್ಯವಾಗದಿದ್ದರೆ ಬಿಜೆಪಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಬೇಕು. ಅಂದರೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಯಡಿಯೂರಪ್ಪರ ಮೇಲೆಯೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಸಮಾಧಾನ ಇಲ್ಲ, ಯಡಿಯೂರಪ್ಪರ ಮೇಲೂ ಕೂಡ ಬಸವರಾಜ ಬೊಮ್ಮಾಯಿಗೆ ಭರವಸೆಗಳಿಲ್ಲ. ಅದಕ್ಕೆ ಈ ಸಾಲನ್ನು ಹೇಳಿದ್ರು ಅವರು. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ, ಅಂದರೆ ರಾಜ್ಯದ ಒಳಜಗಳವನ್ನು ಶಮನ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಬಿಜೆಪಿ ವರಿಷ್ಠರ ನಿರ್ಧಾರಕ್ಕೆ ಬದ್ಧರಾಗಬೇಕು. ಅಂದರೆ ಏನರ್ಥ? ನಾಳೆ ದಿನ ನಿಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ರು ಕೂಡ ಅದಕ್ಕೆ ಬದ್ಧರಾಗಿರಬೇಕು ಅಂತ ಹೇಳಿದ್ದು ಪರೋಕ್ಷ ಟಾಂಗ್ ಇದು. ನಾನು ಯಾವುದೇ ಒಂದು ಗುಂಪಿನ ಜೊತೆಗೆ ಸಭೆ ನಡೆಸುವ ಪ್ರಶ್ನೆಯೇ ಉದ್ಭವಿಸೋದಿಲ್ಲ. ಅಂದರೆ ಯತ್ನಾಳ್ ಲಿಂಗಾಯತ ಸಮುದಾಯದ ಒಂದು ಸಭೆಯನ್ನು ಮಾಡ್ತೀನಿ, ಅದಕ್ಕೆ ನೀವು ನಾಯಕತ್ವ ವಹಿಸ್ಕೋಬೇಕು ಅಂತ ಹೇಳಿದಾಗ ಇಲ್ಲ, ನಾನು ಅದನ್ನು ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿ ನ್ಯಾಯವಾಗಿ ತಿರಸ್ಕರಿಸಿದ್ರಲ್ಲ, ಆ ಬಗ್ಗೆ ಮಾತನಾಡಿರುವಂತಹದ್ದು. ಎಸ್, ವಿಜೇಂದ್ರನ ಪ್ಲಾನ್ ಬಿ ಎಲ್ಲರೂ ಗಪ್ಚುಪ್ಪಾಗಿದ್ದಾರೆ. ಹಾಗಾದರೆ ವಿಜೇಂದ್ರ ಹೆಣಿತಾ ಇರುವಂತಹ ಸೂತ್ರವೇನು? ಲಿಂಗಾಯತ ಅಸ್ತ್ರ ಹೂಡಲು ಮುಂದಾದ ವಿಜೇಂದ್ರ ಲಿಂಗಾಯತರನ್ನ ಸಂಘಟನೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ರಾಜ್ಯಾದ್ಯಂತ ಲಿಂಗಾಯತ ಸಮುದಾಯ ಕಟ್ಟುವ ಪ್ಲಾನ್ ನಲ್ಲಿ ವಿಜೇಂದ್ರ ಲಿಂಗಾಯತ ನಾಯಕನಾಗಿ ಬೆಳೆಯುವ ಲೆಕ್ಕಾಚಾರದಲ್ಲಿ ವಿಜಿ ಇದ್ದಾರೆ. ರಾಜ್ಯದಲ್ಲಿ ಜಾತಿ ಆಧಾರಿತವಾದಂಥ ರಾಜಕೀಯವೇ ನಡೆಯೋದು ಅಂತ ಈಗ ಗೊತ್ತಾಗಿದೆ. ಸದ್ಯಕ್ಕೆ ವಿಜೇಂದ್ರಗೆ ಹೈಕಮಾಂಡ್ ಬಿಟ್ಟು ಕೊಡುವಂತಹ ಪ್ರಶ್ನೆ ಇಲ್ಲ. ವಿಜೇಂದ್ರನ ಪ್ಲಾನ್ ಬಿ ಎಲ್ಲರೂ ಗಪ್ಚುಪ್ಪಾಗಿದ್ದಾರೆ. ಏನು ಮಾಡಬಹುದು, ವಿಜೇಂದ್ರರ ಮುಂದಿನ ನಡೆಯೇನು ಎನ್ನುವಂತಹದ್ರ ಬಗ್ಗೆ ಬಿಜೆಪಿಯ ಕೆಲ ನಾಯಕರಿಗೂ ಕೂಡ ಈಗ ಗೊಂದಲ ಇರತಕ್ಕಂತಹದ್ದು. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತನ್ನ ಸಮುದಾಯದ ಸಂಘಟನೆಯನ್ನು ಮಾಡೋದ್ರಲ್ಲಿ, ತನ್ನ ಸಮುದಾಯದ ಬೆಂಬಲವನ್ನು ಪಡೆದುಕೊಳ್ಳೋದ್ರಲ್ಲಿ ಒಂದು ಬೂತ್ ಮಟ್ಟದ ಶ್ರಮ ಬೇಕು. ಹಾಗಾಗಿ ವಿಜೇಂದ್ರರಿಗೆ ಅದು ಗೊತ್ತಾಗಿದೆ. ಜಾತಿ ಆಧಾರಿತವಾಗಿಯೇ ರಾಜಕೀಯ ಮಾಡಬೇಕೇ ಹೊರತಾಗಿ ಬೇರೆ ಯಾವ ಸೂತ್ರಗಳು ವರ್ಕೌಟ್ ಆಗೋದಿಲ್ಲ ಎನ್ನುವಂತಹದ್ದು. ಒಂದು ಕಡೆ ತನ್ನ ಸಮುದಾಯವನ್ನು ಒಟ್ಟು ಸೇರಿಸ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್, ಮತ್ತೊಂದು ಕಡೆ ವಿಜೇಂದ್ರವೂ ಕೂಡ ಅದೇ ಸೂತ್ರವನ್ನು ಪ್ರಯೋಗ ಮಾಡೋದಕ್ಕೂ ಮುಂದಾಗಿದ್ದಾರೆ. ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘಟನೆ ಮಾಡುವಂತಹದ್ದು. ಬೂತ್ ಮಟ್ಟದ ಸಂಘಟನೆ ಆದರೆ ಒಂದರ್ಥದಲ್ಲಿ ಬೆಂಬಲ ಸಿಗಬಹುದು ಎನ್ನುವಂಥ ಇರಾದೆ ಬಿ.ವೈ. ವಿಜೇಂದ್ರರದ್ದು. ಜೊತೆಗೆ ಬಿ.ವೈ. ವಿಜೇಂದ್ರರ ವಾದ ಏನು? ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನು ನಿಂದಿಸಿದರು, ತಟಸ್ಥರು ಯಾಕೆ ಸುಮ್ಮನಿದ್ದಾರೆ? ನೋಡಿ, ವಿಜೇಂದ್ರರ ತಂದೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಒಬ್ಬ ಕಡು ಭ್ರಷ್ಟ ಅಂತ ಹೇಳಿದ್ರು ಯತ್ನಾಳ್. ಕಡು ಭ್ರಷ್ಟಾಚಾರಿಯಾದಂತಹ ಸಿಎಂ ಆಗಿದ್ರು ಯಡಿಯೂರಪ್ಪ ಅಂತ ಹೇಳಿದ್ರು ಯತ್ನಾಳ್. ಆ ಸಂದರ್ಭದಲ್ಲಿ ಯತ್ನಾಳ್ ಬಣ ಆಗಿರಲಿ, ಮತ್ತೊಂದು ಬಣ ಆಗಿರಲಿ, ತಟಸ್ಥ ಬಣ ಆಗಿರಲಿ, ಅದಕ್ಕೆ ಯಾರೂ ತಕರಾರು ಎತ್ತಿರಲಿಲ್ಲ. ಯಡಿಯೂರಪ್ಪನ ಬಗ್ಗೆ ಹಂಗೆ ಮಾತಾಡಬಾರ್ದು ಅಂತೇಳಿ ತಟಸ್ಥ ಬಣದವರು ಕೂಡ ಹೇಳಿರಲಿಲ್ಲ. ಅದನ್ನ ಪ್ರಶ್ನೆ ಮಾಡ್ತಾ ಇರೋದು ಬಿ.ವೈ. ವಿಜೇಂದ್ರ. ನಾನು ತಿರುಗೇಟು ನೀಡಲಾರಂಭಿಸಿದರೆ ಅವರು ಕುಗ್ಗಿ ಹೋಗುತ್ತಾರೆ. ಅಂದರೆ ನಮ್ಮ ವಿರುದ್ಧ ಯಾರ್ಯಾರು ಆರೋಪ ಮಾಡ್ತಾ ಇದ್ದಾರೋ ಅವರ ವಿರುದ್ಧ ನಾನೇನಾದರೂ ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ರೆ ಅವರೆಲ್ಲರೂ ಕೂಡ ಪತರುಗುಟ್ಟಿ ಹೋಗ್ತಾರೆ ಅಂತ. ಹೊಂದಾಣಿಕೆ ರಾಜಕಾರಣವನ್ನು ಮಾಡಿಲ್ಲ, ಮುಡಾ ವಾಲ್ಮೀಕಿ ಪ್ರಕರಣದ ವಿರುದ್ಧ ಪ್ರತಿಭಟನೆ ನಾವೇನು ಮಾಡಲಿಲ್ವಾ ಅಂತ ಕೇಳಿದ್ದಾರೆ ಬಿ.ವೈ. ವಿಜೇಂದ್ರ. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ವಿಜೇಂದ್ರ ಮತ್ತು ಕಾಂಗ್ರೆಸ್, ಸಿದ್ದರಾಮಯ್ಯರ ಸರ್ಕಾರ ಮತ್ತು ವಿಜೇಂದ್ರ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ಕಾರಣ, ವಿಜೇಂದ್ರರ ವಿರುದ್ಧ ಸಾಕಷ್ಟು ಭ್ರಷ್ಟಾಚಾರದ ಆರೋಪವಿದೆ. ಒಂದು ವೇಳೆ ವಿಜೇಂದ್ರ ಸರ್ಕಾರವನ್ನು ಟೀಕೆ ಮಾಡಿದ್ರೆ ವಿಜೇಂದ್ರರ ಬಂಡವಾಳ ಬಟಾಬಯಲಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ವಿಜೇಂದ್ರ ಮತ್ತು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದೆ ಎನ್ನುವಂಥ ಗಂಭೀರ ಆರೋಪ. ಹಾಗೇನಾದ್ರೂ ಇದ್ದಿದ್ದರೆ ವಕ್ಫ್ ವಿರುದ್ಧ ನಾನು ಕ್ಯಾಂಪೇನ್ ಮಾಡ್ತಿರಲಿಲ್ಲ, ಮುಡಾ ವಿರುದ್ಧ ನಾನು ಅಭಿಯಾನ ಮಾಡ್ತಾ ಇರಲಿಲ್ಲ, ವಾಲ್ಮೀಕಿ ಹಗರಣ ನಡೆದಾಗ ನಾವು ಪಾದಯಾತ್ರೆ ಮಾಡ್ತಾ ಇರಲಿಲ್ಲ. ಬಿ.ವೈ. ವಿಜೇಂದ್ರರ ಹೇಳಿಕೆ ಇದು. ಪಕ್ಷದ ರಾಜ್ಯಾಧ್ಯಕ್ಷನಾಗಿರುವುದರಿಂದ ನನ್ನ ವಿರುದ್ಧ ಟೀಕೆ ಸಹಿಸಿಕೊಂಡಿದ್ದೇನೆ. ಆಳಿಗೊಬ್ಬ ಕಲ್ಲು ಹಿಡ್ಕೊಂಡು ನನ್ನ ಮೇಲೆ ಪ್ರಹಾರ ಮಾಡೋದಕ್ಕೂ ಬಂದರು. ನಾನು ಯಾರ ವಿರೋಧತೆಯನ್ನು ಕೂಡ ಕಟ್ಟಿಕೊಳ್ಳಲಿಲ್ಲ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಪಕ್ಷದ ರಾಜ್ಯಾಧ್ಯಕ್ಷನಾಗಿರುವುದರಿಂದ ನನ್ನ ವಿರುದ್ಧದ ಟೀಕೆಯನ್ನು ನಾನು ಸಹಿಸಿಕೊಂಡಿದ್ದೀನಿ ಅಂತ ಹೇಳಿ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಇನ್ನು
ಟೀಕೆಗಳಿಂದಾಗಿ ವರ್ಷದಿಂದ ಕಾರ್ಯಕರ್ತರು ತಲೆ ಎತ್ತಿ ಓಡಾಡದಂತಾಗಿದೆ. ನಾನು ನಿಸ್ಸಹಾಯಕ ಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ಅರ್ಥಕೊಂಡು ಆಳಿಗೊಬ್ಬ ಕೈಯಲ್ಲಿ ಕಲ್ಲು ಹಿಡ್ಕೊಂಡಿದ್ದಾನೆ. ನಾನು ರಾಜ್ಯಾಧ್ಯಕ್ಷನಾಗಿರೋದ್ರಿಂದ ಅವರ ಯಾವ ಪ್ರವೃತ್ತಿಗೂ ಕೂಡ ನಾನು ರಿಯಾಕ್ಟ್ ಮಾಡೋದಿಲ್ಲ. ನನ್ನ ತಂದೆಯ ವಿರುದ್ಧವೂ ಆರೋಪ ಕೇಳಿ ಬಂದಾಗ ತಟಸ್ಥ ಬಣದವರೂ ಕೂಡ ಮೌನಿಯಾಗಿದ್ದರು. ಹೀಗಿರುವಾಗ ನಾನು ರಾಜಕೀಯವನ್ನು ಹೆಂಗಂತ ಅರ್ಥ ಮಾಡ್ಕೊಳ್ಳಿ? ಬಿ.ವೈ. ವಿಜೇಂದ್ರ ಒಂದರ್ಥದ ಗೊಂದಲಮಯವಾದಂಥ ವಾತಾವರಣದಲ್ಲಿ ಗೊಂದಲಮಯ ಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಸಮುದಾಯ ಕೈ ಬಿಡಬಹುದಾ, ಮತ್ತೊಂದು ಕಡೆ ಹೈಕಮಾಂಡ್ ನಾಯಕರು ನನಗೆ ಬೆಂಬಲ ಕೊಡದೇ ಇರಬಹುದಾ? ಈ ಎಲ್ಲ ಆತಂಕ ಮತ್ತು ಗೊಂದಲ ಬಿ.ವೈ. ವಿಜೇಂದ್ರರ ಸ್ಥಾನಕ್ಕೆ ಕುತ್ತು ತರುತ್ತಾ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.